2024ರಲ್ಲಿ ದುಡ್ಡು ಕೇಳಕ್ ಹೋದಾಗ ಬಂಕ್ ಹತ್ರ ಗಲಾಟೆ ಮಾಡಿದ್ರ ಮೇಲೆ ನಮ್ಮ ಮೇಲೆ ಒಂದು 7-8 ಜನ ಬಂದು ನಾನು ಸುಮ್ಮನೆ ಇದ್ದೆ. ನಮ್ಮ ಹುಡುಗಿ ನಮ್ಮ ಮಿಸಸ್ ಅವರು ದುಡ್ಡು ಕೇಳ್ತಾ ಇದ್ದಾಗ ರೆಕಾರ್ಡ್ ಮಾಡ್ಕೊಳ್ಳಿ ಅಂತ ಮಾಡ್ಕೊತಾ ಇದ್ರು. ರೆಕಾರ್ಡ್ ಮಾಡ್ಕೊಳ್ಳಿ, ನಮ್ಗೆ ಕೊಡ್ಬೇಕಾದ್ರೆ ಸತ್ಯನೋ ಇಲ್ವೋ ಅದೆಲ್ಲಾನು ಹೇಳ್ಬಿಟ್ಟು ನೀವೇ ಜನ ಸೇರ್ಸಿದ್ರಿ. ಜನ ಎಲ್ಲ ತುಂಬ್ಕೊಂಡ್ಮೇಲೆ ನಿಮ್ಮನ್ನೇ ಆಡ್ಕೊಂಡು ಹೋದ್ರು. ನಮ್ಮ ದುಡ್ಡ ಕೊಡ್ಲಿಲ್ಲ ನೀವು. ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡೋಗು ಅಂದ್ರಿ. ಸ್ಟೇಷನ್ಗೆ ನಾವು ಕಂಪ್ಲೇಂಟ್ ಕೊಡೋಕೆ ಹೋಗ್ಲಿಲ್ಲ. ಆದ್ರೆ ನೀವೇ ಹೋಗಿ ನನ್ನನ್ನು ಬಿಟ್ಬಿಟ್ಟು ನನ್ನ ಹೆಂಡತಿ ನನ್ನ ಮಗನ ಮೇಲೆ ಕೊಟ್ಟಿದ್ರಲ್ಲ 3 ಪೇಜ್ ಬರ್ದಿ. ಇದು ಸರಿಯಾ? ಇದು ನಿಮ್ಗೆ ಇದು ಸರಿಯೋ ತಪ್ಪೋ ನೀವು ಹೇಳ್ಬೇಕು. ನನ್ನ ಮಗ ಸಾಲ ಮಾಡಿದ್ದ ಅಂತ ಹೇಳೋದು ಈಗ ಹೇಳೋದು ಮಾತು ಕೂಡ ಮೊದಲೇ ಹೇಳ್ಬೇಕಾಯ್ತು. ನಿಮ್ಮ ಹತ್ರ ಕೀ ಎಷ್ಟು ಗೊತ್ತಿದ್ನಲ್ಲ, ಬಾಕಿನಾಗೆಲ್ಲ ಬಿಟ್ಬಿಟ್ಟು ಆಗ ಒಂದು 4 ದಿವಸ ಕರೀತಿದ್ದಿಲ್ಲ, 5 ದಿವಸಕ್ಕೆ ಕರ್ಕೊಂಡಿರಲ್ಲ ಫೋನ್ ಮಾಡ್ಬಿಟ್ಟು. ನಿಮ್ಮ ಫೋನ್ ಎತ್ತಿಲ್ಲ, ನಿಮ್ಮ ಮನೆಯವ್ರ ಕೈಲಿ ಫೋನ್ ಮಾಡಿಸ್ಬಿಟ್ಟು ಕರ್ಸ್ಕೊಳ್ಳಿವ್ರಿ. ನನ್ನ ಮಗ 20 ಲಕ್ಷ ಸಾಲ ಮಾಡಿದ್ದ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಸಾಕ್ಷಿ ನಾವು ಇತ್ತಿಲ್ವಾ? ನಮ್ಗೆ ಹೇಳ್ಬೇಕಾಯ್ತು ತಾನೆ. ನಿಮ್ಮ ಕೈಲಿ ಅದೇ ಹೇಳೋಕ್ಕಾಗಿಲ್ಲ. ಈಗ ಹೇಳ್ತಿರಲ್ಲ ದುಡ್ಡ ಬಂಕ್ ಹತ್ರ ದುಡ್ಡು ಕೇಳಕ್ ಬಂದ್ಮೇಲೆ ನೀವು ಹೇಳಿದ್ದೇನು? ನೀನು ಇರೋವರೆಗೂ ಒಂದೇ ಅಂಗಡಿ, ನೀನು ಇರೋವರೆಗೂ ನಾನು ನೋಡ್ಕೊತೀನಿ, ನಿನ್ನ ಕೈಲಿ ಆಗೋದಿಲ್ಲ ಅಂದಾಗಲೂ ನಿನ್ನ ಕಾಯಿಲೆಗೆ ಹಾಸ್ಪಿಟ್ಲಿಗೆ ಎಲ್ಲದಕ್ಕೂ ದುಡ್ಡು ಕೊಡ್ತೀನಿ ಅಂತ ಆಸೆ ಹುಡ್ಸ್ಬಿಟ್ಟು ದುಡ್ಡು ಕೊನೆಯಲ್ಲಿ ನಂಗೆ ಕೊಡ್ಬೇಕಾಗಿಲ್ಲ ಕಂಪ್ಲೇಂಟ್ ಕೊಡೋಗು ಅಂತ ಹೇಳ್ತಿರಲ್ಲ, ಇದು ನ್ಯಾಯವಾ? ಇಲ್ಲ ಸರಿಯೋ? 10 ಲಕ್ಷ ಸಾರಾನಂದಿಸು ಸೈಟ್ಗೆ ಅಂತ ಕೊಟ್ಟಿದ್ದು. ಅವರು ಕೊಡೋದೇ 11 ತಿಂಗಳು ಪೇಪರು. 11 ತಿಂಗಳು ಪೇಪರ್ ಯಾರ್ದು ಉಳಿಯಕ್ಕಿಲ್ಲ. ನಾವು ಕೊಟ್ಟ ಆಲೆ 14 ವರ್ಷ ಆಗದೆ. ಇಲ್ಲ, ಅದು ಅವ್ನು ಸತ್ತಾಗ ಧೂಳು ತೆಗೆಯನಾಗ ಹೊಂಟೋಯ್ತು. 20 ಲಕ್ಷ ಕೊಡ್ಬೇಕು ಅಂತ. ಹಂಗಾಗಿದ್ರೆ ನಮ್ಗೆ ಹೇಳ್ಬಿಟ್ಟು ತಿಳಿಸಿದ್ರಿ, ನಾವು ಹೋಗಿ ಬಿಡಿಸ್ಕೊಂಬಂದು ನಿಮ್ದು 20 ಲಕ್ಷ ಕೊಡಿ. ಏನು ನಮ್ಮ ಅಪ್ಪ ಹೊಲ ಗದ್ದೆ ಇಲ್ದಂಗೆ ಏನು ಮಡಗಿಲ್ಲ. ನಮ್ಮ ಹತ್ರ ಏನು ನಿಮ್ಮ ಹತ್ರ ಬಂದು ಕೂಲಿನೂ ಮಾಡ್ಬೇಕು ಅಂತದ್ದೇನಿಲ್ಲ. ಈಗ ನಾವು ಕೂಲಿ ಮಾಡೋದು ಈಗ ನೀವು ಸುದ್ದಿ ಬಿಟ್ಮೇಲೆ ನಾವೆಲ್ಲೂ ಬರ್ತೀವಿ, ನಿಮ್ಮ ಹತ್ರಕ್ಕೂ ಕಾಣಿಸ್ತದಲ್ಲ. ನೀವು ತಿಳ್ಕೊಂಡು ಕೊಡ್ಬೇಕಾರ್ದೇನು? ನಮ್ಗೆ 20 ಲಕ್ಷ 10 ಲಕ್ಷ ಕೊಡ್ಬೇಕಲ್ಲ, 10 ಲಕ್ಷ ಕೊಡಿ. ನನ್ನ ಮಗನ ದುಡ್ಡು ಕೊಡಿ. ಅದೇ ಅನೇಕ ಬಾರಿ ನೀವು ಅವ್ರ ಜೊತೆ ಎಷ್ಟು ದಿನ ಚೆನ್ನಾಗಿದ್ರಿ? ಸುಮಾರು ಇವತ್ತು ಏನಕ್ಕೆ ಈ ತರ ಅವ್ರ ವಿರುದ್ಧ ಈ ವಿರುದ್ಧ ಅಂದ್ರೆ ಅವರೇ ಹೇಳ್ಕೊಂಡ್ಬಿಟ್ಟು ದುಡ್ಡು ಕೊಡ್ತೀವಿ ಅಂದ್ಬಿಟ್ಟು ಹೇಳ್ಬಿಟ್ಟು ದುಡ್ಡು ಕೊಡದೆ ಹೋದ್ರಲ್ಲ. ಇದಾಲೆ 2020ರಲ್ಲಿ 24ರಲ್ಲಿ 2024ರಲ್ಲಿ ಆಗಿದ್ದು. ಅವರಿಂದ ನೀವು ಅವ್ರ ಜೊತೆ ಮಾತಾಡ್ತೀರಾ? ಆ ದುಡ್ಡು ವಿಚಾರಕ್ಕೆ ಮಾತಾಡ್ತಾನೆ ಇಲ್ಲ. ಕೇಳಿದ್ರೆ ಏನಂತ ಹೇಳ್ತಾರೆ? ಕಂಪ್ಲೇಂಟ್ ಕೊಡೋಗು ಅಂತ ಹೇಳೋದು. ನಮ್ಮ ಮೇಲೆ ಕೊಡು ಅಂತ. ಅವ್ರ ಮೇಲೆ ಕೊಡೋಕ್ಕೆ ನಮ್ಮ ಹತ್ರ ಪ್ರೂಫ್ ಇದ್ದರೆ ನಾನೇನು ಹೇಳ್ಬೇಕಾಯ್ತು? ಇವ್ರಿಗಿಂತ ಮುಂಚೆಲೆ ಕೊಟ್ಟಿರಿ ನಾನು. ಆದ್ರೂ ನಾವು ಮಾನ ದೃಷ್ಟಿಯಿಂದ ಕೇಳ್ಬಿಟ್ಟು ಜಗಳ ಆಡ್ಕೊಂಡು ಬಂದಾದ್ಮೇಲೆ ನಾವು ಹೋಗಿತ್ತಿಲ್ಲ, ನಾವು ಕಂಪ್ಲೇಂಟ್ ಕೊಡೋಕೆ ಹೋಗಿತ್ತಿಲ್ಲ. ಇವರೇ ನನ್ನನ್ನು ಬಿಟ್ಬಿಟ್ಟು ನಾನು ಹೇಳ್ತೀನೋ ನನ್ನ ಮಗನ ಸೇರಿಸ್ಬಿಟ್ಟು ಕಂಪ್ಲೇಂಟ್ ಕೊಟ್ಟಿದ್ರು.